ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಸಿಂಪಲ್ಲಾಗಿ ನನ್ನ ಗಂಡನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಸಿಂಪಲ್ಲಾಗಿ ಒಂದು ಕೇಕ್ ತಂದುಬಿಟ್ಟು ಬರ್ತ್ಡೇಗೆ ದಿನ ಕೇಕ್ ಕಟ್ ಮಾಡಿಸಿರೋ ವಿಡಿಯೋ ಇದು. ವರ್ಷ ಹೋಗಿ ಫ್ರೆಂಡ್ಸ್ಗಳ ಜೊತೆ ಕೇಕ್ ಕಟ್ ಮಾಡ್ತಾಯಿದ್ರು ನೈಟಲ್ಲೇ 12 ಗಂಟೆ ಹಿಂಗೆ. ಆದರೆ ಈ ಸಲ ನಾನೇ ಎಲ್ಲೂ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಅಂಗಡಿ ಹತ್ರನೇ ಅವರೇ ಫ್ರೆಂಡ್ಗಳಿಬ್ಬರು ಕೇಕ್ ತಂದು ಕೊಟ್ಟಿದ್ರು. ಅಂಗಡಿ ಹತ್ರನೇ ಕಟ್ ಮಾಡಲಿ ಅಂತ ಹೇಳ್ಬಿಟ್ಟು ನೈಟ್ 12 ಗಂಟೆಗೆ ಅಂಗಡಿ ಓಪನ್ ಇದ್ಕೊಂಡು ನೈಟ್ 12 ಗಂಟೆಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಮನೆಗೆ ಹೋದ್ವಿ. ನೈಟ್ ನಾನೇ ಕೇಕ್ ತರಿಸ್ಬಿಟ್ಟು ಕಟ್ ಮಾಡಿಸ್ಬೇಕು ಅಂತ ಪ್ಲಾನ್ ಇತ್ತು. ಆದರೆ ಅಣ್ಣಂದಿರು ಬೇಡ ನಾವು ತರ್ತೀವಿ ಈ ಸಲ, ಈ ನೈಟು ಬೆಳಗಿನ ಜಾವ ನೀನು ಕಟ್ ಮಾಡಿಸ್ಕೋವೆ ನಾಳೆ ದಿನ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಆಯಿತು ಅಂತ ಹೇಳ್ಬಿಟ್ಟು ನಾನು 2ನೇ ತಾರೀಕು ಸಾಯಂಕಾಲ ಕಟ್ ಮಾಡಿಸಿದ್ರೆ ಕೇಕ. ಅವ್ರು ಬಂದು ನೈಟ್ 12 ಗಂಟೆಲಿ ಕೇಕ್ ಕಟ್ ಮಾಡಿಸಿದ್ರು. ನಾವು ದೇವಸ್ಥಾನಕ್ಕೆ ಕಬ್ಬಾಳಿಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕ್ಕೊಂಡಿದ್ದು. ಮನೆ ದೇವ್ರ ಜಾತ್ರೆ ಆಗೋದೆ ಕಲ್ಲಳ್ಳಿಯಲ್ಲಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕಲ್ಲಳ್ಳಿ ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳ್ಬಿಟ್ಟು ಕಲ್ಲಳ್ಳಿ ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲೂ ಜನ ಯಾರೂ ಇರಲಿಲ್ಲ, ರಶ್ ಇರ್ತದೆ ಅಂತ ಅಂದ್ಕೊಂಡಿದ್ದು. ಜಾತ್ರೆ ಟೈಮ್ ಅಲ್ವೇ ಜಾಸ್ತಿ ರಶ್ ಇರ್ತದೆ ಅಂದ್ಕೊಂಡಿದ್ದೆ, ಇಲ್ಲ ಜನನೇ ಇರಲಿಲ್ಲ. ಪೂಜೆ ಮಾಡಿಸೋದಕ್ಕೆ ದೇವ್ರ ಸಾಮಾನು ತೊಗೊಂಡು ದೇವಸ್ಥಾನದ ಒಳಗಡೆ ಹೋದೋ. ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡಲಿಲ್ಲ. ವೀಡಿಯೋ ಮಾಡಿದ್ರೆ ಬೈತಾರೆ ಅಂತ ಹೇಳ್ಬಿಟ್ಟು ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ದೇವಸ್ಥಾನದ ಒಳಗಡೆ ವೀಡಿಯೋನೇ ಮಾಡಾರೆ. ಒಳಗೆ ಹೋದ್ವಿ. ಸಾನ್ವಿ ಹಂಗೂ ವೀಡಿಯೋ ಮಾಡ್ತೀನಿ ಕೊಡು ಮಮ್ಮಿ ಅಂದ್ಲು. ನಾನು ಬೇಡ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಗರ್ಭಗುಡಿ ಎಂಟ್ರೆನ್ಸಲ್ಲೇ ವೀಡಿಯೋ ಮಾಡಿರೋದು. ಇದು ಬಂದು ದೇವಸ್ಥಾನದ ಗರ್ಭಗುಡಿ ಮುಂದೆ ಇದೆ. ಅಲ್ಲಿ ದೇವರಿಗೆ ವೀಡಿಯೋ ಮಾಡೋ ಅಂತ ಮಾಡ್ತಾಯಿದ್ರು ಯಾರನೋ. ಅವರಿಗೆ ಪೂಜಾರಪ್ಪ ಬೈದರು, ವೀಡಿಯೋ ಎಲ್ಲ ಮಾಡಬೇಡ್ರಿ, ದೇವ್ರಿಗೆ ಬಂದಿದ್ದು ದೇವರು ಭಕ್ತಿಯಿಂದ ಕೈ ಮುಕ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ರು. ಅದಕ್ಕೆ ನಾವು ಅಲ್ಲೇನು ವೀಡಿಯೋ ಮಾಡಲಿಲ್ಲ. ಅವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆಗಡೆ ವರಂಡದಲ್ಲಿ ಕೂತ್ಕೊಂಡಿದ್ದೀವಿ ಅವನ್ಗಳಿಗೆ. ಅಲ್ಲಿ ಸ್ವಲ್ಪ ಫೋಟೋಗಳು ತಗೊಂಡು ನಾನು ನಮ್ಮ ಯಜಮಾನ್ರು ನನ್ನ ಮಗಳು. ಆಮೇಲೆ ಅಲ್ಲೇ ದೇವಸ್ಥಾನ ಮುಂಭಾಗದಲ್ಲೇ ಕರಿಯಣ ಕೆಂಚನ ದೇವ್ರುಗಳಿಗೆ ಮಣೆ ಹಾಕಿ ಸ್ವೀಟ್ ಐಟಮ್ ಕಜ್ಜಾಯ ಮಾಡಿ ಓಲೆಪ್ಪರ ಅಂತ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿದ್ರು. ಅದನ್ನು ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಂಡು ಅದನ್ನು ಸ್ವಲ್ಪ ನೋಡ್ಕೊಂಡು ಅಲ್ಲಿಂದ ರಿಟರ್ನ್ ಮನೆಗೆ ಬಂದು ಏನಾದ್ರು ಸ್ವೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತೇಳಿ ಸಬ್ಬಕ್ಕಿ ಉನಿ ಹಾಕಿ ಅದರಲ್ಲಿ ಪಾಯಸ ಮಾಡಿ, ಆಮೇಲೆ ನನ್ನ ತಮ್ಮ ಬಂದ, ಅವನು ಕೇಕ್ ಕಟ್ ಮಾಡಿಸ್ತೀನಕ್ಕ ಅಂತಂದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಬ್ಬರು ಒಂದೇ ಸಲ ಕೇಕ್ ಕಟ್ ಮಾಡಿಸಿದ್ವಿ. ಇವನು ಬೇರೆ ಸನ್ಮಾನ ಬೇರೆ ಮಾಡ್ತಾ ಇದ್ದ. ಎಂದೆಂದಿಗೂ ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆನು ನಾನು. ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು, ಭುವಿಯಲ್ಲಿ ಹೇಳು. ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು, ಬಿಳಿ ಹಲ್ಲಿನ ಚಂದ್ರನ ಹೊಳಪನು ಉಡುಗೊರೆಯಾಗಿ ತೆಗೆದುಕೊ ನೀನು. ತಂದೆ ಎಲ್ಲ ನೀನೆ, ಯಾಕೆ ಬೇರೆ ನಂಟು, ಸಾಕು ಎಲ್ಲ ಸಿರಿಗಳ ಮೀರೋ ನಿನ್ನ ಪ್ರೀತಿ ಗಂಟು. ಜಗವೆಲ್ಲ ಮಾದರಿ ಈ ಪ್ರೇಮಕ್ಕೆ. Today is your birthday.